Welcome back to our YouTube channel. ಲಿಖಿತ್ ಶೆಟ್ಟಿ ಅವರದ್ದು ಫುಲ್ ಮೀಲ್ಸ್ ಫಿಲ್ಮ್ ಇದೆ, ಅದನ್ನ ಪ್ರೀಮಿಯರ್ ಶೋಗೆ ಕರೆದಿದ್ದಾರೆ. ಸೊ ನಮ್ದು ಕೂಡ ಇವತ್ತು ಡೇ ಫುಲ್ ಪ್ಯಾಕ್ ಆಗಿದೆ. ಫುಲ್ ಮೀಲ್ಸ್ ಲಿಖಿತ್ ಶೆಟ್ಟಿ ಅವರದ್ದು ಇದೇ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತದೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಮ್ಮ ಊರಿನ ಹೆಮ್ಮೆ ನಮ್ಮ ಲಿಖಿತ್ ಶೆಟ್ಟಿ ಅವರು ಜೊತೆ ನಾವು ಹಬ್ಬ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದೀವಿ. ಫುಲ್ ಮೀಲ್ಸ್ ಸಖತ್ತಾಗಿರೋ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನಾವು ಮೂವಿಗೆ ಹೋಗ್ತಾ ಇಲ್ಲ, ನಾವು ಅದಕ್ಕೆ ಅತ್ತಿಗೆ ಮನೆಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇವಳು ಕೇಳುದಿಲ್ಲ ಥಿಯೇಟರ್ ಅಲ್ಲಿ. ನಾವು ಅಲ್ಲ, ನಾವು ಅಂದ್ರೆ ನಾನು ನಕ್ಷತ್ರ ಅತ್ತೆ. ಅದು ಹೇಳು, ನಾವು ಅಂದಾಗ ನೀ ಮದುವೆ ಆಗಿದೆ ಗಂಡ ಅಂತ ಕೂತಾರೆ. ನೀವಾಗ್ಲೇ ಹೇಳಿದ್ರಲ್ಲ ನೀವು ಫಿಲ್ಮ್ಗೆ ಹೋಗ್ತಿದ್ದೀರ ಅಂತ, ಮತ್ತೆ ವಾಪಸ್ ಹೇಗೆ ನೀವೇ ಪ್ರಸಿದ್ಧಿದು ಅಪ್ಪ ಫಿಲ್ಮಿಗೆ ಹೋಗಿದ್ದಾರೆ. ನಾನು ಮತ್ತೆ ನಕ್ಷತ್ರ ನಾವು 4 ಜನ ಒಗ್ಗಟ್ಟಿಗೆ ಕೆಟ್ಟ ಬಂದಿದ್ದೇವೆ. ಈಗ ಯಾರ ಮನೆಗೆ ಹೋಗುದು? ಫ್ರೆಂಡ್ ಮನೆಗೆ. ಅವಳು ಕೂಗಿದಾಳೆ ಗೊತ್ತುಂಟಾ, ಸಮೃದ್ಧ ಮನೆಗೆ ಹೋಗುದಿಲ್ಲ ಅಂತ ಹೇಳಿ. ಹೋಗ್ತಿಲ್ಲ ನಾವು ಅಂತ. ಯಾವಾಗ ಹೋಗುದು, ಇನ್ಯಾವಾಗ ಹೋಗುದು ಸಮೃದ್ಧ ಮನೆಗೆ? ಎಂತ ಮಂತ್ರ ಮಾಡಿದಿ ನೀನು? ಅಪ್ಪ ಬೇಕು ಸಮೃದ್ಧ ಬೇಕಂತ ಹೇಳಿ ಸಮೃದ್ಧ ಬೇಕಂತೆ. ನಕ್ಷತ್ರನ ಫ್ರೆಂಡ್. ನಮ್ಮ ಪ್ರಸಿದ್ಧಿದು ಊಟ ಆಯ್ತು, ಸ್ನಾನ ಆಯ್ತು, ಎಲ್ಲ ಆಗಿ ಫ್ರೆಶ್ ಬಾಬೆ ಆಗಿದ್ದಾಳೆ ಅಲ್ಲ? ಫ್ರೆಶ್ ಬಾಬೆ ಅಲ್ಲ ನೀನು? ಹೌದಂತ. ಈಗ ನೋಡಿ ಊಟದ ಟೈಮ್. ಇವ್ರ ಜೊತೆ ಸಹ ಊಟ ಮಾಡ್ತೇನೆ. ಅವಳದು ಒಮ್ಮೆ ಊಟ ಆಗಿದೆ, ಈಗ ಅವ್ರ ಜೊತೆ ಇವಳು ಊಟ ಮಾಡ್ತೇನೆ ಅಂತ ಕೂತಿದ್ದಾಳೆ. ನಕ್ಷತ್ರ ನೀನ್ ಕೂತ್ಕೊಳ್ಳೋಳ ಬರೋಳ? ಶಾಲೆಗೆ ಯಾರು ಹೋಗುದು ನಾಳೆ? ಅಮ್ಮ. ಯಾವ್ದು LKGಗೆ? ನೀನು ಇವನೊಟ್ಟಿಗೆ ಕೂತ್ಕೊಳ್ತೀಯಾ? ಅವ್ನು ನಾಳೆ ಶಾಲೆಗೆ ಹೋದ್ರೆ ಎಂತ ಮಾಡ್ತಿ? ಇನ್ನು ಶಾಲೆಗೆ ಯಾರು ಹೋಗುದು? ಮತ್ತೆ ನಿನ್ನಮ್ಮ ಶಾಲೆಗೆ ಹೋಗ್ಲಿ, ನಿನ್ನಮ್ಮ ಶಾಲೆಗೆ ಹೋಗ್ಲಿ, ನೀವಿಬ್ರು ಇಲ್ಲಿ ಕೂತ್ಕೊಂಡು ಆಟಾಡಿ. ಖುಷಿಯಾಗಿದೆ ಅಲ್ಲ ನಿನ್ಗೆ ಸಹ? ಎಂತ ಸ್ಪೆಷಲ್ ಊಟಕ್ಕೆ? ಪನ್ನೀರ್ 65, ಟೊಮೆಟೊ ಸಾರ್, ಹಪ್ಪಳ, ಸೋಯಾಬೀನ್ ಪಲ್ಯ. ವಾವ್, ಎಷ್ಟೆಲ್ಲ ಅದು ಮತ್ತೆ ಆಗ್ತಾ ಉಂಟು. ನೀನೆಂತ ಮಾಡುದು ಸುಬ್ಬಿ? ಜಾಲಿ ಆಗಿದೆ ನಿಮಗೆ. ಪನ್ನೀರ್ ಪುಡಿ ಮಾಡಿಟ್ಲು. ಎಂತ ಪ್ರಸಿದ್ಧಿ ಅಜ್ಜ? ಇನ್ನಮ್ಮ ಈಗ ಸ್ನಾನ ಮಾಡಿಸಿದ್ ಯಾರನ್ನ ನಾನು? A few moments later. ಅಪ್ಪ ಬಂದ್ರು, ಪ್ರಸಿದ್ಧಿ ಅಪ್ಪ ಬಂದ್ರು. ಫುಲ್ ಮೀಲ್ಸ್ ನೋಡ್ಕೊಂಡ್ ಬಂದೆ. ಒಟ್ಟು ತುಂಬ ಊಟ ಸ್ಪೆಷಲ್. ಅದು ಯಾನ ನಿಕ್ಲೇನ್ ಬಗ್ಗೆ ತೆರಿಯೊಂದಿತ್ತೆ. ಅಪ್ಪು ಸರ್ನ ಅಭಿಮಾನಿ ಏತ್ ಅಂದ ಹೆಂಗೆ ಗೊತ್ತಿತ್ತು. ಸೊ ಒಂಜಿ ಅಪ್ಪು ಸರ್ನ ಸೀನೇ ಟ್ರಿಬ್ಯೂಟ್ ಮಾಡ್ತಾರೆ. ಅವು ಮಸ್ತ್ ಖುಷಿ ಉಂಟು. ಪ್ರತಿಯೊಂದು ಸೀನ್ ಇಲ್ಲ ಅಪ್ಪು ಸರ್ನ ನಿಕ್ಲೆ ಏತ್ ಮಲ್ಲ ಅಭಿಮಾನಿ ಎಂದು ಗೊತ್ತಾಪಂಡು. ಮೂವಿ ಅಂತೂ ಟ್ರೈಲರ್ ತೋನಾಗ ನೆಂತೋದಿತ್ತೆ. ಈ ಟ್ರೈಲರ್ ಡೇ ಪೂರ ಕತೆ ಉಂಡತ್ತ. ನೆಕ್ಸ್ಟ್ ದಾದ ಅವು ಒಂದು ಫಸ್ಟ್ ಹಾಫ್ ಟ್ರೈಲರ್ ಆದಿತ್ತನ, ಸೆಕೆಂಡ್ ಹಾಫ್ ಸಿನಿಮಾ ಮಾತೆಲ್ಲ ಎಡ್ಡೆ ಬಂತದರು. ಟೀಮ್ಗೂ ಆಲ್ ದಿ ಬೆಸ್ಟ್ ಬಂದ. ಅಪ್ಪ ಹೇಳು, ಅಪ್ಪ ಹೇಳು, ಅಪ್ಪ ಹೇಳು, ಅಪ್ಪ ಅಪ್ಪ. ಕತೆ ಹೇಳುವ. ಎಂತ ಕತೆ? ಇದೇ ಅಂತ ಬಾ ಮಗಳ ಬಸಿದಿ ಬಾ. ಅಕ್ಕನ ಮಗಳಿಗೊಂದು ಹಾಯ್ ಮಾಡಿದ್ರ? ಯಾರಿಗೆ ಹಾಯ್ ಮಾಡಿದ? ಯಾಕೆ ಕಾಣಲಿಲ್ಲ? ಅವಳು ಫಸ್ಟ್ ಹಾಯ್ ಮಾಡಿ. ಅವಳು ಈಗ್ಲೂ ನನ್ನ ಮೇಲೆ ನಾಚಿಕೆ. ನೋಡೋಳು ಮದುವೆ ಆಗಿದೆ ಈಗ, ನೀನು ಹಾಗೆ ಈಗ್ಲೂ ನಾಚಿಕೆ ಪಡ್ಕೊಂಡ್ರೆ ನೀನು ಅವಳಿಗೆ ಈಗ್ಲೂ ನಾನು ಕೊಟ್ರೆ ಸಹ ಅವಳಿಗೆ ಬೇಡ. ಅವಳು ನೋಡು, ಅವಳು ಕಣ್ಣಲ್ಲಿ ನೋಡು. ಈಗಲ್ಲ, ನೀವ್ ಅವತ್ತು ಕೊಟ್ರೆ ಸಹ ನಿಮ್ಗೆ ಬೇಡ ಆಯ್ತು ಅವಳಿಗೆ. ಮೂಗು ಊಟ ಆಸೆ ಇತ್ತು. ಈ ಕಡೆ ನೆನಪುಂಟ ಪ್ರಸಿದ್ಧಿಗೆ? ಪ್ರಸಿದ್ಧಿ ಹೊಟ್ಟೆ ನೀನು ಡೆಲಿವರಿ ಟೈಮಲ್ಲಿ ಇಲ್ಲ ಅಲ್ಲ ಮೊಳಗೆ, ಅದೇ ತಾನೆ ಒದ್ದಾಡ್ತಿದ್ಲು ಒಳಗಿಂದ, ಹೊಟ್ಟೆ ಒಳಗಿಂದ. ಎಷ್ಟು ಉಪದ್ರ ಕೊಟ್ಟಿದ್ದಿ ಅಮ್ಮನಿಗೆ. ಅಮ್ಮ ಕೂಗಿದ್ದು ಅಮ್ಮ. ಅದು ವ್ಲಾಗ್ ಎಲ್ಲಿಂಟು?
ಲಾಗ್ ನೀನ್ ಆಗ್ತಿದ್ದೆ. ನನ್ನ ಡೆಲಿವರಿ ಟೈಮ್ ಅಲ್ಲಿ ವ್ಲಾಗ್ ಮಾಡಿದ್ರು. ವ್ಲಾಗ್ ಅನ್ನ ಎಲ್ಲಿ ಕಟ್ಟಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಸಹ ಬರ್ಲಿಲ್ಲ. ಪ್ರಸಿದ್ಧಿಗೆ 1.5 ವರ್ಷ ಆಯ್ತು. ಅದು ಬೇಕು ಅಂತ ಅಂದ್ರೆ ಕೇಳಿ, ಬೇಕು ಅಂದ್ರೆ ಇವಳು ಆಗ್ತಾಳೆ. ಆ ವ್ಲಾಗ್ ಬೇಕಾ? ನಾನು ಯಾವ ರೀತಿ ಒದ್ದಾಡಿದ್ದೆ, ಹಾಸ್ಪಿಟ್ಲಿಗೆ ಹೋಗಿದ್ವಿ, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಯಾವ ಡಾಕ್ಟರ್ ನನಗೆ ಸಿಸರನ್ ಆಗಿದ್ದು, ಯಾವ ಡಾಕ್ಟರ್ ನಂಗೆ ಆಪರೇಷನ್ ಮಾಡಿದ್ದು, ಅವ್ರೇನ್ ಹೇಳಿದ್ರು, ನಂಗೆ ಯಾಕೆ ಆಪರೇಷನ್ ಆಯ್ತು, ಎಲ್ಲದಕ್ಕೂ ಆ ಬ್ಲಾಗ್ ಅಲ್ಲಿ ಡಿಟೇಲ್ ಆಗಿದೆ. ಆ ಬ್ಲಾಗ್ ನ ಇವರೇ ಹಾಳು ಮಾಡಿದ್ದು ಅಂತ ಉಂಟದು. ಇಲ್ಲಿ ಇಡ್ಲಿಕ್ಕ, ಶೋಕೇಸ್ ಅಲ್ಲಿ ಇಡ್ಲಿಕ್ಕ. ಪ್ರಸಿದ್ಧಿದು ದೊಡ್ಡದಾದ್ಮೇಲೆ ನಾನು ಹೇಗೆ ಹುಟ್ಟಿದೆ ಅಂತ ಒಂದು ಲಾಗ್ ಮಾಡಿ ಅವಸ್ಥೆ. ಇಡೀ ಹಾಸ್ಪಿಟ್ಲಿಗೆ ಸ್ವೀಟ್ಸ್ ಕೊಟ್ಟಿದ್ದಾರೆ. ಎಲ್ಲಿ ಉಂಟು ಹಾಸ್ಪಿಟಲ್ ಸ್ವೀಟ್ ತಿಂದವರು ತಕೊಂಡು ಹೋಗಿದ್ದಾರೆ. ಇನ್ನೊಂದು ಸ್ಪೆಷಲ್ ಅಂದ್ರೆ, ನಾನು ವರ್ಕ್ ಮಾಡಿದ ಹಾಸ್ಪಿಟಲ್ ಅಲ್ಲೇ ನನ್ನ ಡೆಲಿವರಿ ಆಗಿತ್ತು. ನಾನು ವರ್ಕ್ ಮಾಡಿದ ಬೆಡ್ ಅಲ್ಲೇ ನನ್ನ ಡೆಲಿವರಿ ಆಗಿತ್ತು. ಎಲ್ಲ ಪೇಷಂಟ್ ಅನ್ನು ಸಮಾಧಾನಿಸಿ, ಕುಗ್ಬೇಡಿ ಅಮ್ಮ ಅಂತ ಹೇಳಿ ನಾನೇ ಬೊಬ್ಬೇಕಿದ್ದೆ. ಅದ್ರ ಬಗ್ಗೆ ಈಗ ಬೇಡ, ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ನೊಂದ್ಸಲ ವಿಡಿಯೋ ಮಾಡ್ತೇನೆ. ನಾನು ನಿನ್ನ ಮಗನಿಗೆ ಆದ್ರೂ ಮಗಳನ್ನು ಕೊಡುವೆ, ಆದ್ರೆ ನೀನು ಅವನನ್ನು ಬೆಳೆಸಿರೋ ರೀತಿಗೆ ನಾನು ಕೊಡುದು. ಲೋಕೇಶ್ ಬಾಬುನನ್ನು ನೋಡ್ಕೊಂಡೇ ಕೊಡ್ಬೋದು ಅಷ್ಟೇ. ಅಮ್ಮವೇ ಹೇಳಿದ್ರು ಕಿಸ್ ಕೊಡು ಅಂತ. ಯಾರ ಮಗಳಿಗೆ ಕಿಸ್ ಕೊಟ್ಟದ? ಯಾರು ಕಿಸ್ ಕೊಟ್ಟದ್ದು ನಿಂಗೆ? ಕಿಸ್ ಕೊಟ್ಟ ತಕ್ಷಣ ನೇಮಿಗೆ ಅಂತ. ಹಾಗಾದ್ರೆ ನೀನು ಗುರೇಕರಿಗೆ ಮರಿಲಿಗೆ ಎಲ್ಲ ಹೋಗ್ಬೇಕಿತ್ತು. ಊಟ ಕೊಟ್ಟಿಲ್ವನ ಇವಳಿಗೆ? ಮತ್ತೆ ಅವಳು ನನ್ನ ಊಟ ನೋಡ್ತಿದ್ದಾಳೆ. ಅದು ಬೇಡ, ರಸ ಪಾಯಸ ಸ್ವೀಟ್ ಎಲ್ಲ ಕೊಡ್ತೇನೆ ಬನ್ನಿ. ಅಪ್ಪ ಯಾರು ಬೇಡ. ನಮಗೀಗ ಇವಳು ನಮಗೆ ಅಪ್ಪನ ಬಿಟ್ಟು ಅಮ್ಮನ ಜೊತೆನೂ ಹೋಗಲ್ಲ, ನಿನ್ ಜೊತೆ ಬರ. ಓವರ್ ಆಕ್ಟಿಂಗ್ ಮಾಡಬೇಡಿ ಸಾಕು. ಎಲ್ಲರೂ ಸಹ ವಿಡಿಯೋ ನೋಡಿದ್ದಾರೆ. ಕರಂಚು ಅಮ್ಮ ಬಂದು ಕೇಳಲಿ, ಹೋಗ್ತಾಳಕ್ಕೆ ನೋಡು. ಹೋಗುದಿಲ್ಲ ಅಂತ ನೀವಾ? ಹೋಗ್ಬೇಡ. ಅದೇನಾದ್ರೂ ಆಗ್ಲಿ ಅಪ್ಪನ ಪರವಾಗಿ ಏನಿಲ್ಲ ಮಗಳು. ಇಲ್ಲೇ ಇರು ಮಗಳು. ನಮ್ಗೆ ಬೇಡ. ನೋಡಿ ನಾನು ಬಾಚಿನ ಅಂದಾಗ ದೊಡ್ಡದಾಗಿ ಕಿಂಕಿದೆ ಅವಳದು ಮಗಳು. ಬಾ ಮಗಳ ತೋರಿಸಿದ್ದಿ ಬಾ. ಇದಕ್ಕೆ ಏನ್ ಹೇಳ್ತೀರಿ ನೀವು? ಏನ್ ಹೇಳ್ತೀರಿ ನೀವು? ಮರ್ಯಾದೆ ಹೋದ್ಮೇಲೆ ಎಂತ ಹೇಳ್ತೀವಿ? ಅಮ್ಮ ಅಂತ ಹೇಳ್ತಾಳೆ, ಅಪ್ಪ ಅಂತ ಸಹ ಹೇಳ್ತಾಳೆ. ಆದ್ರೆ ಇವರೇ ಹೇಳುದು ಅಪ್ಪ ಎಲ್ಲ ಅಂತ ಇವಳು ಹೋಗುದು. ಅಮ್ಮ ಅಂತ ಹೇಳ್ತಾಳೆ. ಅಪ್ಪ ಹೇಳು, ಇವ್ರ ಹತ್ರ ಹೋಗುದು. ಹೇಳ್ತಾಳೆ ಅಂತ ಅನ್ಕೊಳ್ಳುದು. ಅಪ್ಪ ಹೇಳು ಮಗಳು, ಅಪ್ಪ ಹೇಳು ಮಗಳು, ಅಪ್ಪ ಹೇಳು. ಇವರು ಮೂವರಲ್ಲಿ ಅವನ ಅಕ್ಕನೂ ಸರಿ ಇಲ್ಲ, ಅಮ್ಮನೂ ಸರಿ ಇಲ್ಲ, ಅಪ್ಪ ಒಬ್ರೇ. ಇವನೇ ಸರಿ. ರಕ್ತ ಎಲ್ಲ ಒಂದೇ ನಮ್ಮ. ನಾನ್ ಸರಿ ಇಲ್ಲ, ಇವತ್ತು ಸರಿ ಇಲ್ಲ. ಇನ್ನೇ 1 ಗಂಟೆ ಆಗಿದೆ ಮಲಗುದಿಲ್ಲ ಅಂತ ಆಡುದ. ಜನ ಇದ್ರೆ ಆಡುದೇ. ಭಾವನ ಮಗಳು ಅವಳು ದೇವರಂತ ಎಷ್ಟು ಜನರನ್ನು ಸುಧಾರಿಸಿಕೊಂಡು ಹೋಗ್ತಾಳೆ. ಅವರಿಗೆ ಊಟ ಇಲ್ಲದಿದ್ದರೆ ಸಹ ನಮಗೆ ಊಟವನ್ನು ಕೊಟ್ಟು. ಅವರಿಗೆ ಊಟ ಇಲ್ಲ ಅಂದ್ರೆ ಅವ್ರೇನು ಹಸುವಲ್ಲಿ ಇರ್ತಾರೆ ಅಂದ್ಕೊಂಡಿದ್ಯಾ? ಟೈಮ್ ಆಯ್ತಲ್ಲ, ಇನ್ನು 1 ನೈಟ್ ಬೆಂದು ಲೇಟ್ ಆಗುದಿಲ್ಲ ಊಟ ಮಾಡುವಾಗ. ಅದೆಲ್ಲ ಸಂಪ್ರದಾಯ. ಅವರಿಗೆ ಮಾತ್ರ, ಇನ್ನು ಇವನಿಗಿಲ್ಲ, ಅವಳಿಗೆ ಮಾತ್ರ, ಪ್ರಜ್ಞನಿಗೆ ಮಾತ್ರ. ನಿನ್ನ ಅರ್ಥ ನಂಗೆ ನಾನು ನಿನ್ನಲ್ಲೇ ಊಟ. ಅತ್ತೆಗೆ ಜೈ. ಅಮ್ಮಿ ಅತ್ತೆಗೆ ಬೇಡ, ಅಮ್ಮಿ ಮಾವ, ಅಮ್ಮಿಯ ಗಂಡನಿಗೆ. ಅವ್ರು ಸರಿ ಅಮ್ಮನೇಲಿ ಕೇಳು ಸಂಸ್ಕೃತಿಯನ್ನು.
ಅವಳು ಬಂದು ನನ್ನ ಹತ್ರ ಬೇಡ್ಕೊಂಡಿದ್ದಾಳೆ ಸಂಸ್ಕೃತಿಯರಿಗೆ ನೀನೇ ಬಾಳು ಕೊಡು. ಎಲ್ಲ ಭ್ರಮೆ ಅದು ಅವನದ್ದೇ ಭ್ರಮೆ. ಇವಳಿಗೆ ಮೂಗು ಮುಟ್ಟು ಆಸೆ ಇತ್ತು ನಮ್ಮ ಮಗಳನ್ನು ನನಗೆ ಕೊಡ್ಬೇಕು ಕೊಡುದಿಲ್ಲ ಅಂತ ಮೂಗು ಮುಟ್ಟ ಆಸೆ ಕೊಡುದಿಲ್ಲ ಅಂತ ಹೇಳಿದ್ರು. ಅದು ಇವನಿಗೆ ಕೊಡುದೇ ಅಲ್ಲ ಅಂತ. ನೀವಲ್ಲಿ ಬೇಡ್ತಿದ್ರು ಕೊಡ್ತಿರ್ಲಿಲ್ಲ ಯಾರ್ಸ. ನಾವು ಒಂದು ಅವತ್ತು ಬಂದದ್ದು ನಮ್ಮ ಮನೆಗೆ ನೀನು ಮತ್ತು ಭಾವ ಎಂತಕ್ಕೆ ಸಂಸ್ಕೃತಿಗೆ ಹಾಗೆಂತ ಹೇಳ್ತಿದ್ರೆ ನಾ ಬರ್ತಾನೆ ಇರ್ಲಿಲ್ಲ. ನನ್ನ ಹತ್ರ ಹೇಳ್ತಿದ್ರು ಇವಳ ನೀನೇ ಎತ್ಕೊಂಡು ಸಾಕ್ಬೇಕು ಅಂತ. ನಾವು ಹೊರಟ್ವಿ ಜನ ಎಷ್ಟಿಗೆ ಅಣ್ಣ ಮಾತಾಡ್ತಿದ್ದಾರೆ. ಅವರಿಗೊಂದು ಥ್ಯಾಂಕ್ಸ್ ಹೇಳಿ ನಾವು ಹೊರಡ್ತಾ ಇದ್ದೇವೆ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಈಗ ನಾವು ಸೀದಾ ಮನೆಗೆ ಹೊರಡ್ತಾ ಇದ್ದೇವೆ. ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ ಏನ್ ಅನ್ನಿಸ್ತು ಅನ್ನೋದನ್ನ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.